ತುಮಕೂರು ಜಿಲ್ಲಾಡಳಿತ ನಿಜವಾಗ್ಲೂ ಕೂಡ ಇದೆಯಾ ಅನ್ನುವಂತಹ ಅನುಮಾನವನ್ನ ಸ್ಥಳೀಯವಾಗಿರತಕ್ಕಂಥ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಕಾರಣ ಎಷ್ಟೇ, ಏನೇ ಜಿಲ್ಲಾಡಳಿತ ಆಗಿರ್ಬೋದು, ಪಾಲಿಕೆ ಆಗಿರ್ಬೋದು, ಸುಂದರವಾಗಿಡಬೇಕಾದಂತಹ ಪಾಲಿಕೆಯ ಒಂದು ಉದ್ಯಾನವನಗಳನ್ನ ಇದೀಗ ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮಾಡಿರ್ತಕ್ಕಂಥ ಇವಾಗ ಬ್ರೇಕಿಂಗ್ ಇದೆ. ತುಮಕೂರಿನಲ್ಲಿ ಇದ್ದು ಸತ್ತಂತಾಗಿರ್ತಕ್ಕಂತಹದ್ದು ತುಮಕೂರು ಆಡಳಿತ. ಯಾವುದೂ ಸಮರ್ಪಕವಾಗಿ ಆಗ್ತಾ ಇಲ್ಲ. ಸತ್ತಂತಾದ ಆಡಳಿತಕ್ಕೆ ಇಲ್ಲಿರ್ತಕ್ಕಂತಹ ಉದ್ಯಾನವನವೇ ಸಾಕ್ಷಿ ಆಗ್ತಾ ಇದೆ. ಒಂದು ವರ್ಷದಿಂದ ಉದ್ಘಾಟನೆಯನ್ನೇ ಕಾಣದ ಉದ್ಯಾನವನಗಳು. ತುಮಕೂರು ನಗರದ ಆದರ್ಶ ನಗರದಲ್ಲಿರುವಂತಹ ಉದ್ಯಾನವನದ ಸ್ಥಿತಿಗತಿಯ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. 2025ರಲ್ಲಿ ಪಾರ್ಕ್ ಅಭಿವೃದ್ಧಿಪಡಿಸಿದ್ರೂ ಕೂಡ ಇನ್ನೂ ಉದ್ಘಾಟನೆ ಭಾಗ್ಯವನ್ನ ಕಂಡಿಲ್ಲ. ತುಮಕೂರಿನಲ್ಲಿ ಇದ್ದು ಸತ್ತಂತಾಗಿದೆ ತುಮಕೂರಿನ ಆಡಳಿತ ಅಂತೇಳಿ ಇದೀಗ ಜನಸಾಮಾನ್ಯರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಒಂದು ವರ್ಷದಿಂದ ಉದ್ಘಾಟನೆಯನ್ನೇ ಕೂಡ ಕಂಡಿಲ್ಲ ಈ ಒಂದು ಉದ್ಯಾನವನ. ತುಮಕೂರು ನಗರದ ಆದರ್ಶ ನಗರದಲ್ಲಿರತಕ್ಕಂಥ ಉದ್ಯಾನವನ ಇದು. 2025ರಲ್ಲಿ ಪಾರ್ಕ್ ಅಭಿವೃದ್ಧಿಪಡಿಸಿದ್ರೂ ಕೂಡ ಯಾವುದೇ ಉದ್ಘಾಟನೆ ಭಾಗ್ಯವನ್ನ ಕಂಡಿಲ್ಲ. ಇದ್ದು ಇಲ್ಲದಂತಾಗಿರುವಂತಹ ಪಾರ್ಕ್ನಲ್ಲಿ ಸರಿಯಾದಂತಹ ನಿರ್ವಹಣೆ ಕೂಡ ಇಲ್ಲದೆ ಇದೀಗ ಸಂಪೂರ್ಣವಾಗಿ ಹಾಳಾಗಿರುವಂತಹದ್ದು. ಲಕ್ಷಾಂತರ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಉದ್ಯಾನವನದ ಪರಿಸ್ಥಿತಿ ಇದು. ಸುಂದರವಾಗಿ ನಿರ್ಮಾಣವಾಗಿರ್ತಕ್ಕಂಥ ಉದ್ಯಾನವನಕ್ಕೆ ಯಾವುದೇ ಉದ್ಘಾಟನೆಯ ಭಾಗ್ಯಗಳು ಸಿಕ್ಕಿಲ್ಲದೆ ಇರತಕ್ಕಂತಹದ್ದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ತುಮಕೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದಿಲ್ಲ, ಪಾಲಿಕೆಯ ಸದಸ್ಯರೇ ಇಲ್ಲ, ಇನ್ನು ಪಾಲಿಕೆಯ ಆಡಳಿತವನ್ನ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಅವರು ಆಡಿದ್ದೆ ಆಟ ಹೂಡಿದ್ದೆ ಲೆಗ್ಗೆ ಅನ್ನುವಂತಹ ರೀತಿಯಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಶಾಸಕರು ಎಷ್ಟು ತಾನೇ ಕೇಳಲಿಕ್ಕೆ ಸಾಧ್ಯ ಆಗತ್ತೆ, ಇಷ್ಟರ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗತ್ತೆ. ಕನಿಷ್ಠ ಪಕ್ಷ ಪಾಲಿಕೆ ಸದಸ್ಯರಿದ್ರೆ ಆಯಾ ವಾರ್ಡ್ಗಳಲ್ಲಿ ಉದ್ಯಾನವನಗಳನ್ನಾದರೂ ಕೂಡ ಸರಿಪಡಿಸ್ತಾ ಇದ್ರು. ಇದೀಗ ನಿರ್ಮಾಣ ಮಾಡಿರ್ತಕ್ಕಂಥ ಉದ್ಯಾನವನ್ನ ಸಮರ್ಪಕವಾಗಿ ಸುಸಜ್ಜಿತವಾಗಿ ಇಟ್ಕೊಳ್ಳೋದಲ್ಲೂ ಕೂಡ ವಿಫಲವಾಗಿರತಕ್ಕಂಥದ್ದು ತುಮಕೂರು ಮಹಾನಗರ ಪಾಲಿಕೆ ಅಂತಾನೆ ಹೇಳಬೇಕು. ಇದು ಪಾಲಿಕೆ ವ್ಯಾಪ್ತಿಗೆ ಬರುತ್ತಾ, ಟೂಡಾ ವ್ಯಾಪ್ತಿಗೆ ಬರುತ್ತಾ, ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಕೂಡ ಸರಿಯಾದಂತಹ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಅಭಿವೃದ್ಧಿ ಎನ್ನುವಂತಹದ್ದು ಬೇಕಾಗಿಲ್ಲ. ಆದರ್ಶ ನಗರದ ಉದ್ಯಾನವನ ಕೇವಲ ಒಂದು ಉದಾಹರಣೆ ಮಾತ್ರ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಉದ್ಯಾನವನಗಳ ಎಲ್ಲಾ ಪರಿಸ್ಥಿತಿಯೂ ಕೂಡ ಇದೇ ರೀತಿಯಾಗಿದೆ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು, ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು, ಜನಸಾಮಾನ್ಯರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನುವಂತಹದ್ದು ಸ್ಥಳೀಯ ಸಾರ್ವಜನಿಕರ ಒತ್ತಾಯ. ತುಮಕೂರು ಮಹಾನಗರ ಪಾಲಿಕೆ ಇದ್ದು ಕೂಡ ಸತ್ತಂತಾಗಿದೆ ಎಂಬುದಕ್ಕೆ ಇಲ್ಲೊಂದು ಪಾರ್ಕ್ ಈಗ ಅದನ್ನು ಸಾರಿ ಹೇಳ್ತಾ ಇರುವಂಥದ್ದು. ನಾನೀಗ ಪಾರ್ಕ್ ಬಳಿ ಇದ್ದೇನೆ, ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ತುಮಕೂರು ನಗರದ 20ನೇ ವಾರ್ಡ್ಗೆ ಬರುವಂಥ ಆದರ್ಶ ನಗರ ಏನಿದೆ, ಈ ಒಂದು ಆದರ್ಶ ನಗರದಲ್ಲಿ ನಿರ್ಮಾಣವಾಗಿರುವಂಥ ಪಾರ್ಕ್ ಇದು. ನಿಜಕ್ಕೂ ಕೂಡ ಅದ್ಭುತವಾಗಿ ಸುಂದರವಾಗಿ ಈ ಒಂದು ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಒಂದು ಪಾರ್ಕ್ ನಿರ್ಮಾಣ ಆಗಿ 1 ವರ್ಷ ಕಳೆದಿದೆ. ಆದರೆ ಇಲ್ಲಿವರೆಗೂ ಕೂಡ ಈ ಪಾರ್ಕನ್ನು ಒಂದು ಪಾರ್ಕ್ಗೆ ಉದ್ಘಾಟನಾ ಭಾಗ್ಯವನ್ನು ಕಲ್ಪಿಸಿಲ್ಲ. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಿದ್ದೀರಾ ನೋಡಿ, ಈ ಬೀಗ ಇದೆಯಲ್ಲ, ಈ ಬೀಗ ಯಾವಾಗ ಈ ಪಾರ್ಕ್ ಅಭಿವೃದ್ಧಿಯಾಗಿ ನಿರ್ಮಾಣ ಆಯಿತು, ಆ ಉದ್ಘಾಟನೆಗೆ ಸಿದ್ಧ ಆಯಿತು, ಅವತ್ತೇ ಈ ಬೀಗವನ್ನು ಹಾಕಿರುವಂಥದ್ದು. ಅಂದರೆ 2025ರಲ್ಲಿ ಈ ಒಂದು ಪಾರ್ಕ್ ಅಭಿವೃದ್ಧಿಯಾಗಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಈ ಒಂದು ಪಾರ್ಕ್ ಅಭಿವೃದ್ಧಿ ಭಾಗ್ಯವನ್ನೇ ಕಂಡಿಲ್ಲ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಿದ್ದೀರಾ, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಲಾದಂಥ ಉದ್ಯಾನವನ, ಅಂದರೆ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದ್ರೂ ಕೂಡ ಇದು ಸತ್ತಂತಾಗಿದೆ ಎಂಬುದಕ್ಕೆ ಇದು ನಿದರ್ಶನ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕಸದ ಬುಟ್ಟಿಗಳನ್ನ ಕೂಡ ಇಟ್ಟಿದ್ದಾರೆ, ಅವೆಲ್ಲವೂ ಕೂಡ ಹಾಳಾಗುವಂತಕ್ಕೆ ತಲುಪಿದೆ. ಮತ್ತು ಇಲ್ಲೆಲ್ಲ ಒಳಗಡೆ ಕಸವೆಲ್ಲ ಕೂಡ ತುಂಬಿ ತುಳುಕ್ತಾ ಇದೆ. ಯಾರು ಕೂಡ ಒಬ್ಬರು ಕೂಡ ಜನ ಇದರ ಒಳಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಬೀಗವನ್ನು ಜಡಿಯಲಾಗಿದೆ. ಒಂದಷ್ಟು ಆಸನಗಳನ್ನ ಮತ್ತು ವಾಕಿಂಗ್ ಮಾಡೋದಕ್ಕೆ, ವಾಯುವಿಹಾರಕ್ಕೆ ಎಲ್ಲವಕ್ಕೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಮತ್ತು ಸುಂದರವಾಗಿ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ, ಅಷ್ಟು ಸುಂದರವಾಗಿ ಈ ಒಂದು ಪಾರ್ಕನ್ನು ಅಭಿವೃದ್ಧಿಪಡಿಸಲಾಗಿರುವಂಥದ್ದು. ಆದರೆ ಲಕ್ಷಾಂತರ ರು ವೆಚ್ಚವನ್ನು ಹಾಕಿ ಈ ಒಂದು ಪಾರ್ಕನ್ನು ಅಭಿವೃದ್ಧಿ ಮಾಡಲಾಗಿದೆ. ಆದರೆ ಈಗ ಈ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತ ಆಗ್ತಾ ಇದೆ. ಯಾಕಂದರೆ ಸುತ್ತಮುತ್ತವೂ ಕೂಡ ಸಾಕಷ್ಟು ಮನೆಗಳಿದ್ದಾವೆ. ನೋಡ್ಬೋದು ಸುತ್ತಮುತ್ತ ಎಷ್ಟೊಂದು ಮನೆಗಳಿದ್ದಾವೆ ಅಂತೇಳಿ, ಇಲ್ಲಿ ನೂರಾರು ಮನೆಗಳಿದ್ದಾವೆ ಸುತ್ತಮುತ್ತ. ಆದರೆ ಈ ಮನೆಯವರು ನಿತ್ಯ ಎದ್ದು ಈ ಒಂದು ಪಾರ್ಕ್ಗೆ ಬರುವಂಥ ಸೌಭಾಗ್ಯವನ್ನೇ ಕಳ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಪಾರ್ಕ್ ಹಾಳಾಗಿರುವಂಥದ್ದು. ಈಗಾಗಲೇ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಪಾರ್ಕ್ ಹಾಕಿರುವಂಥ ಬೀಗವನ್ನು ತೆಗೆಸಬೇಕು, ಮತ್ತು ಈ ಒಂದು ಪಾರ್ಕಿಗೆ ಉದ್ಘಾಟನಾ ಭಾಗ್ಯವನ್ನು ಕಲ್ಪಿಸಬೇಕು. ಆ ಮುಖಾಂತರ ಈ ಒಂದು ಪಾರ್ಕ್ ಜನರ ಬಳಕೆಗೆ ಬರಬೇಕು ಅಂತೇಳಿ ಈ ಒಂದು ಪಾರ್ಕ್ ಸುಮಾರು 1 ವರ್ಷ ಆಗಿದೆ. ಯೋಚನೆ ಮಾಡಿ ಯಾವ ರೀತಿಯಾಗಿ ಆಡಳಿತ ಸತ್ತೋಗಿದೆ ಅಂತೇಳಿ. ಹಾಗೆ ಈ ಒಂದು ಪಾರ್ಕ್ ಪಕ್ಕದಲ್ಲಿ ಕಸವನ್ನು ಕೂಡ ಹಾಕಲಾಗಿದೆ. ಆ ಕಸ ತಂದು ಇಲ್ಲೇ ಹಾಕ್ತಾ
ಇರುವಂಥದ್ದು. ಪಾರ್ಕ್ ಏನಾದರೂ ಉದ್ಘಾಟನೆ ಆಗಿ ಇಲ್ಲಿ ಸಾರ್ವಜನಿಕರು ಬಂದು ಹೋಗ್ತಾ ಇದ್ದಿದ್ರೆ ಇಲ್ಲಿ ಕಸ ಸುತ್ತಮುತ್ತ ಬೀಳ್ತಾ ಇರಲಿಲ್ಲ, ಮತ್ತು ಅಕ್ಕಪಕ್ಕದ ಮನೆಯವರೇ ಕೂಡ ಇಲ್ಲಿ ಕಸವನ್ನು ತಂದು ಹಾಕ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಇದು ತುಮಕೂರು ನಗರದ ಒಂದು ಪಾರ್ಕ್ ಕಥೆಯಲ್ಲ, ಬಹುತೇಕ ಪಾರ್ಕ್ಗಳೆಲ್ಲವೂ ಕೂಡ ಇದೇ ರೀತಿಯಾಗಿ ಅಧ್ವಾನ ಆಗ್ತಾ ಇರುವಂಥದ್ದು, ಹಾಳಾಗ್ತಾ ಇರುವಂಥ ನೋಡಿ, ಅಲ್ಲಿ ಬಿಯರ್ ಬಾಟಲ್ಗಳು ಎಲ್ಲವೂ ಕೂಡ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಹೀಗಾಗಿ ಪಾರ್ಕ್ ನಿಜಕ್ಕೂ ಕೂಡ ಲಕ್ಷಾಂತರ ರು ವೆಚ್ಚದಲ್ಲಿ ಈ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿದರೂ ಕೂಡ ಅದಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲ. ಹೀಗಾಗಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರ್ಶ ನಗರದಲ್ಲಿ ಸುಂದರವಾಗಿ ನಿರ್ಮಾಣ ಆಗಿರುವಂಥ ಈ ಒಂದು ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಕೂಡ ಈ ಭಾಗದ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ತುಮಕೂರು ಜಿಲ್ಲಾದ್ಯಂತ ಒಂದು ಬೆಂಗಳೂರು ಉತ್ತರ ಬ್ರ್ಯಾಂಡನ್ನು ಕೊಡಬೇಕು ತುಮಕೂರಿಗೆ ಅಂತೇಳಿ ಒಂದಷ್ಟು ಚರ್ಚೆ ಕೇಳಿ ಬರ್ತಾ ಇದೆ. ಆದರೆ ತುಮಕೂರು ಬೆಂಗಳೂರು ಉತ್ತರ ಬ್ರ್ಯಾಂಡನ್ನು ಕೊಡಬೇಕು ಅಂದಾಗ ತುಮಕೂರಿನ ಒಳಗಿರುವ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಲ್ವಾ. ಈ ಥರದ ಒಂದಷ್ಟು ನೆನೆಗುದ್ದಿಗೆ ಬಿದ್ದಿರುವಂಥ ಉದ್ಯಾನವನಗಳಿರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಎಲ್ಲವನ್ನೂ ಕೂಡ ಮೊದಲು ಅಭಿವೃದ್ಧಿ ಮಾಡಬೇಕು. ಅದಾದ ನಂತರ ನೀವು ಬೆಂಗಳೂರು ಥರ ಅದರ ಮಾಡ್ಕೊಳ್ಳಿ, ಮತ್ತೊಂದು ಏನಾದರೂ ಮಾಡ್ಕೊಳ್ಳಿ ಎಂದು ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.